ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತಿಲ್ಲಿ ರುಚಿಕರವಾದ ಸುಕ್ರುಂಡೆ ಅಥವಾ ಸುಕ್ಕಿನುಂಡೆಯನ್ನು ಮಾಡ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಸುಕ್ರುಂಡೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 1/4 kg ಹೊದ್ಲು ಹುಡಿ ತಗೊಂಡಿದ್ದೇನೆ, ಹಾಗೆ ಏಲಕ್ಕಿ, ಅರಶಿನ, ರುಚಿಗೆ ಉಪ್ಪು, ಮತ್ತು ಇಲ್ಲಿ 2 ಪಾವಿನಷ್ಟು ದೋಸೆ ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ. 400 ಗ್ರಾಮ್ಸಿನಷ್ಟು ಬೆಲ್ಲ, ಒಂದು ದೊಡ್ಡ ತೆಂಗಿನಕಾಯಿ, ನೀರೆಲ್ಲ ಡ್ರೈ ಆದ ತೆಂಗಿನಕಾಯಿ, ಕೊಬ್ಬರಿ ಅಲ್ಲ, ನೀರೆಲ್ಲ ಡ್ರೈ ಆಗಿದೆ, ಅದನ್ನು ಸ್ಲೈಸ್ ಮಾಡಿ ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಒಂದು ವೇಳೆ ಹಸಿ ತೆಂಗಿನಕಾಯಿ ಉಪಯೋಗಿಸಿದರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಮತ್ತಿಲ್ಲಿ ಎಳ್ಳನ್ನು ಕಲ್ಲು ಮಣ್ಣೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿ ಹುರಿದಿಟ್ಟುಕೊಂಡಿದ್ದೇನೆ. ಇಲ್ಲಿ ಎಳ್ಳು ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಎಳ್ಳು ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ, ಟೇಸ್ಟ್ ಒಳ್ಳೆಯದು ಬರ್ತದೆ. ಮತ್ತು ಕರಿಯಲು ಎಣ್ಣೆ. ಇಲ್ಲಿ ಅಕ್ಕಿಗೆ ಅರಶಿನ ಮತ್ತು ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಕಿ ಗ್ರೈಂಡ್ ಆಗಲಿಕ್ಕೆ ತಕ್ಕ ನೀರು ಹಾಕಿದ್ದನ್ನು ನಯವಾಗಿ ರುಬ್ಬಬೇಕು. ಇಲ್ಲಿ ನಮಗೆ ಹಿಟ್ಟು ದಪ್ಪ ಬೇಕು, ನೀರು ಮಾಡಲಿಕ್ಕಿಲ್ಲ. ಇಲ್ಲಿ ಅಕ್ಕಿಯನ್ನು ರುಬ್ಬಿಕೊಂಡು ಕೂಡ ಆಯಿತು. ಹಿಟ್ಟು ನೋಡಿ ಈ ಹದಕ್ಕುಂಟು ನೋಡಿ, ಇಷ್ಟು ದಪ್ಪ ಉಂಟು. ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಇದು. ನಮಗಿದು ಈ ಅರಳಿನ ಉಂಡೆಗೆ ಇದು ಕೋಟಿಂಗ್ ಆಗಬೇಕು. ಹಾಗೆ ಇಷ್ಟು ದಪ್ಪ ಇಟ್ಟಿದ್ದೇನೆ. ಇಲ್ಲಿ ನಾನು ಬಾಣಲಿಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಇವಾಗ ನಾನು ಹುಡಿ ಮಾಡಿ ಇಟ್ಟುಕೊಂಡ ಬೆಲ್ಲವನ್ನು ಕೂಡ ಇದಕ್ಕೆ ಹಾಕ್ತಿದ್ದೇನೆ. ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇಲ್ಲಿ ನೀರು ಹಾಕೋದು ಬೇಡ, ನೀರು ಹಾಕದೆ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ತುಪ್ಪದಲ್ಲೇ ಬೆಲ್ಲ ಎಲ್ಲ ಕರಗ್ತದೆ. ಇಲ್ಲಿ ಇವಾಗ ಬೆಲ್ಲ ಪೂರ್ತಿ ಕರಗಿದೆ. ಇದಕ್ಕೀಗ ಇವಾಗ ನಾನು ಇದಕ್ಕೆ ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾವು ಕೊಬ್ಬರಿ ಹಾಕಿದ್ದೆ ಸ್ವಲ್ಪ ದಿವಸ ನಮಗೆ ಹೀಗೆ ಇಡ್ಬೋದು, ಒಂದು ಸ್ವಲ್ಪ ಕೆಡದೆ ಒಂದು 15 ದಿವಸ ಎಲ್ಲ ಹಾಗೆ ಇರ್ತದೆ, ಅದು ಫ್ರೆಶ್ ಆಗಿ ಇರ್ತದೆ. ಹಸಿಕಾಯಿ ಹಾಕಿದರೆ ಬೇಗ ಹಾಳಾಗ್ತದೆ, ಒಂಥರ ಕಸಂಟು ಬಂದಾಗೆ ಆಗ್ತದೆ. ಕೊಬ್ಬರಿ ಉಪಯೋಗಿಸಿದರೆ ಸ್ವಲ್ಪ ದಿವಸ ಇಡ್ಬೋದು. ಕೊಬ್ಬರಿ ಇಲ್ಲ ಇದ್ದರೆ ಸ್ವಲ್ಪ ತೆಂಗಿನಕಾಯಿಯನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಸ್ವಲ್ಪ ಹೊತ್ತು ಹೀಗೆ ಇದರಲ್ಲಿ ತೆಂಗಿನಕಾಯಿ ಬೇಯಲಿ. ಈಗ ನಾನು ಇದಕ್ಕೆ ಹುರಿದಿಟ್ಟ ಎಳ್ಳನ್ನು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಾಗೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲರೂ ಕೂಡ ಈ ಸುಕ್ರುಂಡೆ ಮಾಡ್ತಾರೆ, ಮಾಡುವ ರೀತಿಯಲ್ಲಿ ವ್ಯತ್ಯಾಸ ಇರ್ತದೆ. ಕೆಲವರು ತೆಂಗಿನಕಾಯಿ ಮತ್ತು ಬೆಲ್ಲ ಹಾಕಿ ಮಾತ್ರ ಮಾಡ್ತಾರೆ, ಕೆಲವರು ಹೆಸರು ಬೇಳೆಯನ್ನು ಪೌಡ್ರ್ ಮಾಡಿ ಕೂಡ ಹಾಕಿ ಮಾಡ್ತಾರೆ, ಅದು ಕೂಡ ಒಳ್ಳೆಯದಾಗ್ತದೆ. ನಾನಿವತ್ತು ಈ ರೀತಿ ಮಾಡಿದ್ದೇನೆ. ಇದು ಕೂಡ ತುಂಬ ಟೇಸ್ಟ್ ಆಗ್ತದೆ, ಅರಳೆಲ್ಲ ಸೇರಿಸಿದ ಕಾರಣ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಬೆಲ್ಲ ಮತ್ತು ತೆಂಗಿನಕಾಯಿ ಇದ್ದರೆ ಅದು ತುಂಬ ತೆಂಗಿನಕಾಯಿ ಇಷ್ಟ ಇಲ್ಲದವರಿಗೆ ಅದು ಇಷ್ಟ ಆಗಲಿಕ್ಕಿಲ್ಲ. ಈ ರೀತಿ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಇಷ್ಟ ಆದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ಪಾಕ ತಣ್ಣಗಾಗಿದೆ. ಅಷ್ಟೊತ್ತಿಗೆ ನಾನು ಹುಡಿ ಮಾಡಿದ ಹೊದ್ಲನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಹೊದ್ಲನ್ನು ಚೆನ್ನಾಗಿ ಒತ್ತಿ ಹೀಗೆ ಕಲಸಿಕೊಳ್ಬೇಕು. ಅಂದರೆ ಈ ಹೊದ್ಲು ಅಂಟಿಗೆ ಬರಬೇಕು. ನಮಗೆ ಉಂಡೆ ಕಟ್ಟುವಾಗ ಉಂಡೆ ಕಟ್ಟಲಿಕ್ಕೆ ಬರಬೇಕದು. ಅಂದರೆ ನಾವು ಈ ಹೊದ್ಲಿನ ಉಂಡೆಯನ್ನು ಅಕ್ಕಿ ಹಿಟ್ಟಲ್ಲಿ ಮುಳುಗಿಸಿ ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡೋದಲ್ಲ, ಆದ ಕಾರಣ ಅಕ್ಕಿ ಹಿಟ್ಟಿಗೆ ಹಾಕುವಾಗ ಇದು ನಮಗೆ ಹುಡಿ ಆಗಬಾರ್ದು. ಆದ ಕಾರಣ ಗಟ್ಟಿಯಾಗಿ ಉಂಡೆಗೆ ಬರ್ಬೋದು. ಹೀಗೆ ಅಂಟಲ್ಲಿ ಬರಬೇಕು. ಹೀಗೆ ಹಾಕುವಾಗಲ್ಲ ಹುಡಿ ಆಗಬಾರ್ದು. ಆ ರೀತಿ ಕಟ್ಟಿಕೊಳ್ಬೇಕು. ಇದು ಸರಿಯಾಗಿದೆ. ಈಗ ಇದರ ಪಾಕ ಸರಿ ಉಂಟು. ಇಷ್ಟಾದರೆ ಸಾಕು. ಇನ್ನು ನಾವು ಇದನ್ನು ಉಂಡೆ ಕಟ್ಟಿಕೊಳ್ಳುವ. ಯಾವ ಸೈಜಿಗೆ ಬೇಕಾದರೂ ಮಾಡಿಕೊಳ್ಬೋದು, ಚಿಕ್ಕದು ದೊಡ್ಡದು ಯಾವ ಸೈಜಿಗೆ ಮಾಡಿಕೊಳ್ಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಗೆ ಮಾಡ್ತಾ ಇದ್ದೇನೆ. ಹೀಗೆ ಗಟ್ಟಿಯಾಗಿ ಕಟ್ಟಿಕೊಳ್ಬೇಕು ಮಾತ್ರ ಉಂಡೆಯನ್ನು. ನೋಡಿ, ಈ ಸೈಜಿಗೆ ಮಾಡಿದ್ದೇನೆ ಉಂಡೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಇಟ್ಟುಕೊಳ್ಳುವ. ಇಲ್ಲಿ ನೋಡಿ, ಹೊದ್ಲನ್ನೆಲ್ಲ ಈ ರೀತಿ ಉಂಡೆ ಮಾಡಿ ಇಟ್ಟುಕೊಂಡಿದ್ದೇವೆ. ಆನಂತರ ನಾವು ಅಕ್ಕಿ ಹಿಟ್ಟಿಗೆ ಹಾಕಲಿಕ್ಕೆ ಮೊದಲು ಇನ್ನೊಂದು ಸಲ ಗಟ್ಟಿಯಾಗಿ ಉಂಡೆ ಮಾಡಿಕೊಳ್ಬೇಕು. ಹೀಗೆ ಎಣ್ಣೆ ಕಾದ ನಂತರ ನಾವು ಮಾಡಿಟ್ಟ ಉಂಡೆಯನ್ನು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ಈ ಅಕ್ಕಿ ಹಿಟ್ಟಿಗೆ ಹಾಕಿಕೊಳ್ಬೇಕು. ನಮಗೆ ಎಷ್ಟು ಕಾಯಿಸ್ಲಿಕ್ಕೆ ಆಗ್ತದೆ ಅಷ್ಟನ್ನು ಮಾತ್ರ ಹಾಕಿಕೊಂಡ್ರೆ ಸಾಕು. ನಾನಿಲ್ಲಿ ಒಂದು 6 ಉಂಡೆಯನ್ನು ಹಾಕಿಕೊಳ್ತೇನೆ. ಇಲ್ಲಿ ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಬೆಂಕಿ ಹೈ ಫ್ಲೇಮಲ್ಲಿ ಉಂಟು. ಹಾಕಿದ್ದ ಉಂಡೆಯನ್ನೆಲ್ಲ ಹೀಗೆ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಮುಳುಗಿಸಿಕೊಂಡು ಹೀಗೆ ಮಾಡಿ
ಹಾಕಬೇಕು ಒಂದೊಂದೇ. ಇಲ್ಲಿ ಚೆನ್ನಾಗಿ ಇದು ಕವರ್ ಆಗಬೇಕು. ಈ ಅಕ್ಕಿ ಹಿಟ್ಟು ಉಂಡೆಗೆ ಚೆನ್ನಾಗಿ ಕವರ್ ಆಗಿರಬೇಕು. ಹಾಗೆ ಹೀಗೆ ತಿರುಗಿಸಿ ತಿರುಗಿಸಿ ಹಾಕ್ಕೊಳ್ಬೇಕು. ಆನಂತರ ತೆಗೆದು ಎಣ್ಣೆಗೆ ಹಾಕಿದರೆ ಆಯಿತು, ಕಾದ ಎಣ್ಣೆಗೆ ಹಾಕಿದರೆ ಆಯಿತು. ಇಲ್ಲಿ ನಮಗೆ ಎಣ್ಣೆಗೆ ಹಾಕೋದು ಮುಖ್ಯ ಅಲ್ಲ, ಈ ಹಿಟ್ಟಲ್ಲಿ ಮುಳುಗಿಸೋದು ಮುಖ್ಯ. ನೋಡಿ ಈ ರೀತಿ ಚೆನ್ನಾಗಿ ಒಂದು 2-3 ಸಲ ತಿರುಗಿಸಿ ತಿರುಗಿಸಿ ಹಿಟ್ಟಲ್ಲಿ ಅದ್ದಿಕೊಳ್ಬೇಕು. ಆನಂತರ ಎಣ್ಣೆಗೆ ತೆಗೆದು ಹಾಕಿದರೆ ಆಯಿತು. ಎಲ್ಲವನ್ನು ಕೂಡ ಇದೇ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಸಹ ಗ್ಯಾಪ್ ಇಲ್ಲದೆ ಹಾಕಬೇಕು. ಗ್ಯಾಪ್ ಇದ್ದರೆ ಎಣ್ಣೆಯಲ್ಲಿ ಅದು ಅರಳೆಲ್ಲ ಬಿಡ್ತದೆ. ಬಿಟ್ಟ ನಂತರ ಎಣ್ಣೆ ಎಲ್ಲ ಹಾಳಾಗ್ತದೆ. ಅದ ನಂತರ ಕೋಟಿಂಗ್ ಮುಖ್ಯ ಮಾತ್ರ ಇಲ್ಲಿ. ನೋಡಿ ಹೀಗೆ ಚೆನ್ನಾಗಿ ಹೀಗೆ ಮಿಕ್ಸ್ ಹೀಗೆ ತಿರುಗಿಸಿ ತಿರುಗಿಸಿ ಇದರಲ್ಲಿ ಅಕ್ಕಿ ಹಿಟ್ಟಲ್ಲಿ ಅದ್ದಿಕೊಳ್ಬೇಕು. ನೋಡಿ ಹೀಗೆಲ್ಲ ಕವರ್ ಆಗಿರಬೇಕು ಇದು. ಅನಂತರ ಅಕ್ಕಿ ಹಿಟ್ಟಿಗೆ ಇದಕ್ಕೆ ಕಾದ ಎಣ್ಣೆಗೆ ಹಾಕಿಕೊಂಡ್ರೆ ಆಯಿತು. ಆನಂತರ ಹೀಗೆ ಮೆಲ್ಲ ಒಂದು ಸೌಟಿಂದ ಎಲ್ಲ ಇದನ್ನು ಹೀಗೆ ಮಗುಚಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇಡಬೇಕು, ಅಂದರೆ ನಮಗೆ ಈ ಉಂಡೆ ಎಲ್ಲ ಉಂಡೆ ಎಲ್ಲ ಎಣ್ಣೆಯಲ್ಲಿ ಮುಳುಗಿರಬೇಕು. ಮತ್ತು ಉಂಡೆ ಕೂಡ ಅಕ್ಕಿ ಹಿಟ್ಟಲ್ಲಿ ಚೆನ್ನಾಗಿ ಕೋಟಿಂಗ್ ಆಗಿರಬೇಕು. ಇಲ್ಲದಿದ್ದರೆ ಸ್ವಲ್ಪ ಸಣ್ಣ ತೂತಿದ್ರೆ ಸಹ ಅರಳೆಲ್ಲ ಹೊರಗೆ ಬಂದು ಎಣ್ಣೆ ಎಲ್ಲ ಹಾಳಾಗ್ತದೆ. ಬೆಂಕಿ ಹೈ ಫ್ಲೇಮಲ್ಲೇ ಉಂಟು. ಹೀಗೆ ತಿರುಗಿಸಿ ತಿರುಗಿಸಿ ಕಾಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಇಷ್ಟ ಆದರೆ ಸಾಕು. ಇವಾಗ ತೆಗಿತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಣ್ಣೆ ಕೂಡ ಇಲ್ಲಿ ಕ್ಲೀನ್ ಉಂಟು. ನೋಡಿ ಇಲ್ಲಿ ನಾನು ಇನ್ನೊಂದು ಸಲ ಹಾಕೋದನ್ನು ತೋರಿಸ್ತೇನೆ. ಇಲ್ಲಿ ನಾವು ಮಾಡಿಟ್ಟ ಉಂಡೆಯನ್ನು ಚೆನ್ನಾಗಿ ಗಟ್ಟಿ ಮಾಡಿಕೊಳ್ಬೇಕು. ನಮಗೆ ಎಣ್ಣೆಲಿ ಎಷ್ಟು ಹಾಕಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನು ಮಾತ್ರ ನಾವು ಮೊದಲಿಗೆ ಹಿಟ್ಟಲ್ಲಿ ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಹಾಕಿಡೋದು ಬೇಡ. ಹೀಗೆ ಬೇಗ ಬೇಗ ಹಾಕಿಕೊಳ್ಬೇಕು. ಅದಕ್ಕೆ ಇಷ್ಟು ಹಾಕಿದ್ದೇನೆ. ಇನ್ನು ಚೆನ್ನಾಗಿ ಇದರಲ್ಲಿ ಒಮ್ಮೆ ಚೆನ್ನಾಗಿ ಹೀಗೆ ಕೋಟಿಂಗ್ ಮಾಡಬೇಕು. 2-3 ಸಲ ಹೀಗೆ ತಿರುಗಿಸ್ಕೊಳ್ಬೇಕು. ತಿರುಗಿಸಿ ನಂತರ ನಾವು ಹೀಗೆ ಎಣ್ಣೆಗೆ ಹಾಕಿಕೊಳ್ಬೇಕು ಒಂದೊಂದೇ. ಹೀಗೆ ನೋಡಿ ಸುಕ್ರುಂಡೆನೆಲ್ಲ 2ನೇ ಸಲದ್ದು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನೆಲ್ಲೊಮ್ಮೆ ಮಗುಚಿ ಹಾಕಿಕೊಳ್ಳುವ. ಹಾಕಿದ ತಕ್ಷಣ ಹಾಕೋದು ಮಗುಚಿ ಹಾಕಬೇಕು ಅಂತಿಲ್ಲ. ಸ್ವಲ್ಪ ಕೆಳಗಿನ ಸೈಡ್ ಸ್ವಲ್ಪ ರೋಸ್ಟ್ ಆಗಬೇಕು. ಆನಂತರ ಮಗುಚಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ಇವಾಗ 2ನೇ ಸಲದ್ದು ಕೂಡ ಆಯಿತು. ತೆಗಿತಿದ್ದೇನೆ. ನೋಡಿ ಇಷ್ಟ ಆದರೆ ತೆಗೆದ್ರೆ ಸಾಕು. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಥ್ಯಾಂಕ್ ಯು.